ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಅದರ ಬಗ್ಗೆ ನಮ್ಮ ಹೈಕಮಾಂಡು ಅದನ್ನು ಕೇರ್ ತೊಗೊತದೆ. ಜಮೀರ್ ಬಗ್ಗೆ ಬಹುಶಃ ಏನೂ ಆಗಲ್ಲ. ಜಮೀರ್ ಅಣ್ಣಂದು ಕರೆಕ್ಟಾಗಿ ಅವನೇ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ವಲ್ಲ ಆಗಲೇ, ಏನೂ ಆಗಂಗೆ ಕಾಣಲ್ಲ. ಬಟ್ ಅದು ಅವರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸೋರೆ. ಸರ್ಕಾರದಲ್ಲಿ ನಮ್ಮ ಹೈಕಮಾಂಡು ಅದ್ರ ಬಗ್ಗೆ ಗಮನ ಹರಿಸಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಂತಾರೆ. ಅಲ್ಲ, ಎಲ್ಲ ಸಮುದಾಯಗಳು ಇದಾವೆ ಪಾಪ, ಅವ್ರ ಮೇಲೆ ಯಾಕೆ ಹೇಳ್ತೀರ ಅಲ್ಪಸಂಖ್ಯಾತ ಸಮುದಾಯ? ನೀವು ದಯಮಾಡಿ ಹಂಗೆ ನೋಡ್ರಿ, ಈಗ ಎಲ್ಲ ಸಮುದಾಯದವರು ಅದೇ ರೀತಿ ಇದ್ದಾರೆ. ಇವತ್ತು ಒಕ್ಕಲಿಗ ಸಮುದಾಯ ಒಂಥರ ಬೆದರಿಕೆ ಆಗ್ತಾರೆ, ನಮ್ಮನ್ನು ಪರಿಗಣಿಸ್ತವ್ರೆ, ನಾವು ನೆಕ್ಸ್ಟು ಹಂಗೆ ಅಂತಾರೆ. ಲಿಂಗಾಯತರು ಅವರು ಒಂಥರ ಅಂತಾರೆ. ಅವ್ರಿಗೂ ಅಲ್ಪಸಂಖ್ಯಾತರಿಗೂ ವಾಯ್ಸ್ ಐತೆ, ಅವರು ಕೇಳ್ತಾರೆ ಬಿಡಿ. ಅವ್ರದ್ದು ಸಾಕಷ್ಟು ಜನಸಂಖ್ಯೆ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ, ಅವ್ರು ಯಾಕೆ ಕೇಳಬಾರ್ದು? ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದನ್ನು ನಮ್ಮ ಹೈಕಮಾಂಡು ಸೂಕ್ತವಾಗಿ ಪರಿಶೀಲನೆ ಮಾಡ್ತದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಯಾವುದಾದ್ರೂ ಒಂದು ಸಮುದಾಯ ನಿಲ್ತು ಅಂದರೆ ಅದು ಮುಸ್ಲಿಂ ಸಮುದಾಯ, ನಮ್ಮನ್ನ ತುಚ್ಛವಾಗಿ ನೋಡ್ತಿದ್ದಾರೆ ಅನ್ನುವಂಥದ್ದು. ಮುಸ್ಲಿಂ ಸಮುದಾಯದ ಜೊತೆಗೆ ಬೇರೆ ಸಮುದಾಯಗಳು ನಿಂತಿದ್ದಾವೆ. ಆದರೆ ಅವ್ರದ್ದು ಒಂದು ಹೆಚ್ಚು ಕೊಡುಗೆ ಇದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಜಮೀರ್ ಅವರು ಅದನ್ನೇ ಸರ್ ಹೇಳ್ತಾ ಇರೋದು. ಪ್ರಮುಖವಾಗಿ ಏನಾದರೂ ಒಂದು ನೋಟಿಸನ್ನು ಕೊಟ್ಟು ರಿಪ್ಲೈ ಕೇಳ್ಬೋದಾಗಿತ್ತು. ಎಲ್ಲರ ಅಭಿಪ್ರಾಯ ಕೂಡ ಹಾಗೇ ಇದೆ. ಈ ಥರ ನಡೆದುಕೊಳ್ಳೋದು ಸರಿ ಇಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಆಯಿತು, ಈಗ ಸದ್ಯಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳೋಲ್ಲ. ನಮ್ಮ ಹೈಕಮಾಂಡ್ ಕೂಡ ಪರಿಶೀಲನೆ ಮಾಡ್ತದೆ. ಏನು ಅವ್ರನ್ನೇನು ನೇಣ್ಗಾಕ್ಬಿಟ್ಟವ್ರ? ಏನು ಹಾಕಿಲ್ಲಲ್ಲ. ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ, ಯಾರು ಪಕ್ಷದಲ್ಲಿ ಯಾರು ತಪ್ಪು ಮಾಡಬಾರ್ದು, ಯಾರೇ ಆಗಲಿ ಎಷ್ಟೇ ದೊಡ್ಡ ವ್ಯಕ್ತಿಯಲ್ಲಿ ತಪ್ಪು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಸರಿಪಡಿಸ್ಕೊತಾರೆ. ಈಗ ಆ ಸಾಧಕ ಬಾಧಕ ಚರ್ಚೆ ಮಾಡಿ ಅದು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗ್ತದೆ.